ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ನಟಿ ರಣ್ಯಾ ರಾವ್ ಅವರ ಜಾಮೀನು ಅರ್ಜಿ ವಿಚಾರಣೆ ಆರಂಭವಾಗಿದೆ. ನಟಿ ರಣ್ಯಾ ರಾವ್ ಅವರ ಜಾಮೀನು ಅರ್ಜಿ ವಿಚಾರಣೆ ಆರಂಭವಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ನಟಿ ರಣ್ಯಾ ಅವರನ್ನ 3 ದಿನಗಳ ಕಸ್ಟಡಿಗೆ ಮನವಿ ಮಾಡಿದೆ ಆರ್‌ಡಿಐ. ಡಿಆರ್ಐ ಅಧಿಕಾರಿಗಳು 3 ದಿನಗಳವರೆಗೆ ಕಸ್ಟಡಿಗೆ ಕೇಳಿದ್ದಾರೆ. ಆರ್ಥಿಕ ಅಪರಾಧಗಳ ನ್ಯಾಯಾಲಯದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ನಟಿ ರಣ್ಯಾ ರಾವ್ ಅವರ ಪರ ವಕೀಲರು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅಂತ ಕಾಲಾವಕಾಶ ಕೇಳಿದ್ದಾರೆ. ಇಲ್ಲ, ನಮಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕಾಲಾವಕಾಶ ಬೇಕು ಅಂತ ನಟಿ ರಣ್ಯಾ ಅವರ ಪರ ವಕೀಲರು ಕಾಲಾವಕಾಶ ಕೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಏನು ಬೇಕಾಗಿಲ್ಲ. ನಾವೇನು ಬೇಲ್ಗೋಸ್ಕರನೋ ಅಥವಾ ಇವರನ್ನು ಬಿಡುಗಡೆ ಮಾಡೋದಕ್ಕೆ ಅಂತನೋ ಮಧ್ಯಂತರ ಜಾಮೀನಿಗೋಸ್ಕರನೋ ನಾವು ಆಕ್ಷೇಪಣೆ ಸಲ್ಲಿಸ್ತಾ ಇಲ್ಲ. ಕೇವಲ ಕಸ್ಟಡಿಗೋಸ್ಕರ ಮಾತ್ರ ನಾವು ಆಕ್ಷೇಪಣೆ ಸಲ್ಲಿಸ್ತೀವಿ ಅಂದರೆ ಅದಕ್ಕೆ ಅವಕಾಶ ಇಲ್ಲ ಅಂತ ಡಿಆರ್ಐ ಪರ ವಕೀಲರು ವಾದ ಮಂಡನೆ ಮಾಡಿದ್ದಾರೆ. ಇದಕ್ಕೆ ಕಸ್ಟಡಿಗೆ ಕೇಳುವಂತಹ ಸಂದರ್ಭದಲ್ಲಿ ಆಕ್ಷೇಪಣೆಗೆ ಅವಕಾಶ ಏನು ಕೊಡಬೇಕಾಗಿಲ್ಲ. ನಾವು ಕಸ್ಟಡಿಗೆ ಮಾತ್ರ ಕೇಳ್ತಾ ಇರೋದು. ರಾಷ್ಟ್ರೀಯ ಭದ್ರತೆ ಇರುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರ, ಇದು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಂತಹ ವಿಚಾರ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೂಡ ಕೋರ್ಟ್ನಲ್ಲಿ ಹೇಳೋದಕ್ಕಾಗಲ್ಲ. ಪ್ರೋಟೋಕಾಲ್ ವೈಲೇಷನ್ಸ್ ಆಗಿದೆ. ಪ್ರೋಟೋಕಾಲ್ಗಳನ್ನು ಏನು ಪಾಲನೆ ಮಾಡಬೇಕಾಗಿತ್ತು ಅದರಲ್ಲಿ ವೈಲೇಷನ್ಸ್ ಮಾಡಿದ್ದಾರೆ. ಹೀಗಾಗಿ ನಮಗೆ ಕಸ್ಟಡಿಗೆ ಬೇಕೇ ಬೇಕು. ಈ ಚಿನ್ನ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಬೇಕು ಅಂತಂದರೆ ನಟಿ ರಣ್ಯಾ ರಾವ್ ಅವರನ್ನು ಕಸ್ಟಡಿಗೆ ಕೊಡಬೇಕು ಅಂತ ಇಲ್ಲಿ ರಾಷ್ಟ್ರೀಯ ಭದ್ರತೆ ಒಂದು ವಿಚಾರವನ್ನು ಮುಂದೆ ಇಟ್ಕೊಂಡು ಡಿಆರ್ಐ ಪರವಾಗಿ ವಕೀಲರು ವಾದ ಮಂಡನೆ ಮಾಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ತನಿಖೆ ವಿಚಾರವನ್ನು ಬೇಕಿದ್ರೆ ಮುಚ್ಚಿದ ಲಕೋಟೆಯಲ್ಲಿ ನಾವು ಕೊಡ್ತೀವಿ. ಏನು ತನಿಖೆ ಮಾಡಿದ್ದಾರೆ ಆ ವಿಚಾರವನ್ನು ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ಗೆ ಕೊಡ್ತೀವಿ. 2 ದಿನಗಳಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದೆ ಅಂತ ವಾದ ಮಂಡನೆ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ನಟಿ ರಣ್ಯಾ ರಾವ್ ಅವರ ಬೇಲ್ ಅರ್ಜಿ ವಿಚಾರಣೆ ಆರಂಭವಾಗಿದೆ. ಏನೆಲ್ಲ ವಾದ ಪ್ರತಿವಾದಗಳು ನಡೀತಾ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಈಗಾಗಲೇ ಏನು ಆರೋಪಿತೆ ರಣ್ಯಾ ಏನಿದ್ದಾಳೆ ಅವಳ ಪರವಾಗಿ ಅವರ ವಕೀಲರು ನಿನ್ನೆ ಜಾಮೀನು ಅರ್ಜಿಗೆ ಒಂದು ಅರ್ಜಿಯನ್ನು ಹಾಕೊಂಡಿದ್ರು. ಜಾಮೀನು ಅರ್ಜಿ ನಿನ್ನೆ ಅಡ್ಮಿಟ್ ಆಗಿತ್ತು. ಇವತ್ತು ವಿಚಾರಣೆಗೆ 3 ಗಂಟೆಗೆ ಬಂದಿತ್ತು. ಇದೇ ವೇಳೆಯಲ್ಲಿ ಡಿಆರ್ಐ ಅಧಿಕಾರಿಗಳೇನಿದ್ರು ಆಕೆನ ಬಂದ ಬಳಿಕ ಆಕೆನ ಕಸ್ಟಡಿಗೆ ಕೇಳಿರಲಿಲ್ಲ. ಇವತ್ತು ಆಕೆ ಕಸ್ಟಡಿಗೆ ಕೇಳಿರುವಂತದ್ದು. ಆದ್ರೆ ಅದಕ್ಕೆ ರಣ್ಯಾ ಪರ ವಕೀಲರು ಒಂದು ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿರುವಂತದ್ದು. ನಾವು ಜಾಮೀನು ಅರ್ಜಿಯನ್ನ ಹಾಕೊಂಡಂತ ಸಂದರ್ಭದಲ್ಲೇ ಇವರು ಉದ್ದೇಶಪೂರ್ವಕವಾಗಿ ಡಿಆರ್ಐ ಅಧಿಕಾರಿಗಳು ಕಸ್ಟಡಿಗೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಇದು ಆಕ್ಷೇಪಣೆಗೆ ಅರ್ಹವಾಗಿರುವಂತದ್ದು ಅಂತೇಳಿ ಅವರು ಆಕ್ಷೇಪಣೆಯನ್ನು ಸಲ್ಲಿಕೆಯನ್ನು ಮಾಡ್ತಾರೆ. ಆದ್ರೆ ಈ ಸಂದರ್ಭದಲ್ಲಿ ಡಿಆರ್ಐ ನ ಪರ ಅಧಿಕಾರಿಗಳೇನಿದ್ರು, ಸೊ ಅವರ ಪರ ವಕೀಲರು ಏನು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ, ನಿಯಮದ ಪ್ರಕಾರ ಸುಮಾರು 40 ದಿನಗಳ ಕಾಲಾವಕಾಶ ಇರ್ತದೆ ಕಸ್ಟಡಿಗೆ ಪಡಲಿಕ್ಕೆ. ಹೀಗಾಗಿ ಕಸ್ಟಡಿಗೂ ಮತ್ತು ಜಾಮೀನು ಅರ್ಜಿಗೂ ಯಾವುದೇ ರೀತಿಯ ಒಂದಕ್ಕೊಂದು ಸಂಬಂಧಗಳು ಇರೋದಿಲ್ಲ ಅನ್ನೋದ್ರ ಬಗ್ಗೆ ಅವರು ಕೂಡ ವಾದ ಮಂಡನೆಯನ್ನು ಮಾಡಿರುವಂತದ್ದು. ಅದರ ಜೊತೆಗೆ ಇಡೀ ಪ್ರಕರಣವನ್ನು ನೋಡಿದಾಗ ಇದು ರಾಷ್ಟ್ರೀಯ ಭದ್ರತಾ ವಿಚಾರಕ್ಕೆ ಸಂಬಂಧಪಟ್ಟ ವಿಚಾರ ಆಗುತ್ತೆ. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿತೆಯ ಸಿಂಡಿಕೇಟ್ ಯಾರು, ಆಕೆ ಜೊತೆ ಯಾರೆಲ್ಲ ಕೈ ಜೋಡಿಸಿದ್ದಾರೆ, ಸೊ ಆ ಹಿನ್ನೆಲೆಯನ್ನು ನಾವು ಪತ್ತೆ ಮಾಡಬೇಕಾಗುತ್ತೆ. ಕೇವಲ ರಣ್ಯಾ ಮಾತ್ರ ಈ ಪ್ರಕರಣದಲ್ಲಿ ಆರೋಪಿತ ಅಷ್ಟೇ ಅಲ್ಲ, ಈಕೆ ಬರೀ ಸ್ಮಗ್ಲಿಂಗ್ ಅನ್ನು ಮಾಡ್ತಾ ಇದ್ಲು. ಒಂದು ಬಾರಿ ಈಕೆ ಹೋಗಿ ತೆಗೆದುಕೊಂಡು ಬಂದು ಕೊಟ್ರೆ ಅವಳಿಗೆ ಇಂತಿಷ್ಟು ಅಂತ ಹೇಳಿ ಕಮಿಷನ್ ಅನ್ನ ಕೊಡ್ತಾ ಇದ್ರು. ಸೊ ಹೀಗಾಗಿ ಈಕೆ ಕಮಿಷನ್ಗೆ ಕೆಲಸವನ್ನ ಮಾಡೋದಾದ್ರೆ ಹಾಗಾದ್ರೆ ಈ ಗೋಲ್ಡ್ ಸ್ಮಗ್ಲಿಂಗ್ ಅನ್ನ ಮಾಡಿಸ್ತಾ ಇದ್ದಂತಹ ವ್ಯಕ್ತಿಗಳು ಯಾರು, ಇದರ ಮೂಲ ಏನು, ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋ ಅನುಮಾನಗಳು ಇರುವಂತದ್ದು. ಇದಕ್ಕೆ ಪೂರಕವಾಗಿ ಒಂದಿಷ್ಟು ಸಾಕ್ಷ್ಯಾಧಾರಗಳನ್ನ ಈಗಾಗಲೇ ನಾವು ಕಲೆ ಹಾಕಿದೀವಿ. ಎಲ್ಲವನ್ನೂ ಕೂಡ ಇಲ್ಲೇ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಕೋರ್ಟ್ ಮುಂದೆ ಪ್ರಕರಣದ ತನಿಖೆಯನ್ನ ಮಾಡಬೇಕು. ಎಲ್ಲವನ್ನೂ ಇಲ್ಲೇ ಹೇಳಿದ್ರೆ ಓಪನ್ ಕೋರ್ಟ್ ನಲ್ಲಿ, ಸೊ ಮುಂದೆ ತನಿಖೆ ಕೂಡ ಇದರಿಂದ ಸಮಸ್ಯೆ ಆಗ್ಬೋದು. ಪ್ರೋಟೋಕಾಲ್ ನ ವೈಲೇಷನ್ ಅನ್ನು ಕೂಡ ಈಕೆ ಮಾಡಿದ್ದಾಳೆ. ಹೀಗಾಗಿ ಈಕೆಯನ್ನ ನಮ್ಮ ಕಸ್ಟಡಿಗೆ ಕೊಡಬೇಕು. ವಿಚಾರಣೆಯ ನಂತರ ಮತ್ತೊಂದಿಷ್ಟು ಸತ್ಯಾಂಶಗಳನ್ನ ನಾವು ಕೋರ್ಟ್ ಮುಂದೆನೂ ಕೂಡ ಇಡ್ತೀವಿ ಅಂತ ಹೇಳಿ ಡಿಆರ್ಐ ನ ಅಧಿಕಾರಿಗಳ ಪರ ವಕೀಲರು ವಾದ ಮಂಡನೆ ಮಾಡಿರುವಂತದ್ದು. ಸೊ ಹೀಗಾಗಿ ಅವರ ಜಾಮೀನು ಅರ್ಜಿ ಏನಿದೆ ಅದನ್ನ ಪೆಂಡಿಂಗ್ ಇಟ್ಟಿರುವಂತದ್ದು. ನಾಳೆಗೆ ಪೊಲೀಸ್ ಇದು ಡಿಆರ್ಐ ಅಧಿಕಾರಿಗಳೇನಿದ್ರು ಅವರ ಮನವಿ ಏನಿದೆ, ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅಂತ ಅರ್ಜಿಯನ್ನ ಹಾಕೊಂಡಿದ್ರು. ಆ ಅರ್ಜಿಯ ಆದೇಶವನ್ನ ನಾಳೆಗೆ ಮುಂದೂಡಿಕೆಯನ್ನ ಮಾಡಿರುವಂತದ್ದು. ಸೊ ಕಸ್ಟಡಿಯ ಆದೇಶ ಬರೋರು
ಇಲ್ಲಿವರೆಗೂ ಕೂಡ ಜಾಮೀನು ಅರ್ಜಿಯ ಆದೇಶ ಪೆಂಡಿಂಗ್ ಇರುವಂತದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ.